ಒಂದು ಕಡೆ ಇಂದ್ರ ನಿಂತಿದ್ದಾನೆ, ಇನ್ನೊಂದು ಕಡೆ ವೃತ್ರ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಒಂದು ಕಡೆ ಸೂರ್ಯ ನಿಂತಿದ್ದಾನೆ, ಇನ್ನೊಂದು ಕಡೆ ಚಂದ್ರ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಪ್ರಳಯ ಬರುವಾಗ ಎರಡು ಮಹಾಗ್ರಹಗಳು, ಕ್ರೂರವಾದ ಎರಡು ಮಹಾಗ್ರಹಗಳು ಇಡೀ ಜಗತ್ತನ್ನು ನುಂಗೋದಕ್ಕೆ ಬಂದು ನಿಂತಿವೆಯೋ ಅಂತ ಅನ್ನಿಸ್ತಾ ಇತ್ತು. ಕೆಳಗೆ ಇರೋರಿಗೆಲ್ಲ ಇವರನ್ನು ಕಂಡು ಮೇಲಿನವರಿಗೂ ವಿಸ್ಮಯ ಆಯಿತಂತೆ. ಸಿದ್ಧಚಾರಣ ಸಂಘಾನಾಂ ವಿಸ್ಮಯ ಸಮಪದ್ಯತ. ಸಂಜಯ ಹೇಳ್ತಾನೆ, ಎರಡೂ ಸೇನೆಗಳು ದ್ಯೂತ ಆಡೋದಕ್ಕೆ ಹೊರಟಿದ್ವು. ಎರಡೂ ಕಡೆಯಲ್ಲಿ ಇದ್ದಿದ್ದು ಯಾವುದು ಅಂದರೆ, ದಾಳ ಯಾವುದು ಅಂದರೆ, ಒಂದು ಕಡೆ ಅರ್ಜುನ ದಾಳ, ಇನ್ನೊಂದು ಕಡೆ ಕರ್ಣ ದಾಳ ಅಂತ. 99% ಕರ್ಣ ಒಳ್ಳೆಯವನು, 1% ಕೆಟ್ಟವನು ಅವನು ಕರ್ಣ. ಆದರೆ ಆ 1% ಇದೆಯಲ್ಲ, ಅಲ್ಲಿ ಮಾಡಿರುವ ತಪ್ಪುಗಳು 99 ನುಂಗುವಂಥ ತಪ್ಪುಗಳು. ಕರ್ಣನ ಸಮಸ್ಯೆ ಆಗಿದ್ದದು. ಈಗ ಯುಧಿಷ್ಠಿರನು 99 ಒಂದೇ. ಯುಧಿಷ್ಠಿರ ತಪ್ಪೇ ಮಾಡಲಿಲ್ವ ಅಂದರೆ ಮಾಡಿದ್ದಾನೆ. ಆದರೆ ಯುಧಿಷ್ಠಿರನ 1% ತಪ್ಪುಗಳಿವೆಯಲ್ಲ, ಅವು ಈ 99 ನುಂಗಲಿಲ್ಲ. ಇವರಿಬ್ಬರೂ ಅದೇ ಆಗತ್ತಾ, ಇಬ್ಬರೂ ವಿಜಯಶಾಲಿಗಳಾಗುತ್ತಾರೆ ಅಂತ ಕೇಳ್ತಾ ಇದ್ದಾರಲ್ಲ ಅವರೆಲ್ಲ, ಆಗಲಿ ಅಂತ. ಹಾಗೆ ಆಗತ್ತಾ ಅಂತ ಇಂದ್ರ ಕೇಳ್ತಾನೆ ಬ್ರಹ್ಮನಿಗೆ. ಬ್ರಹ್ಮ ಮತ್ತು ಶಿವ ಅವರಿಬ್ಬರೂ ಒಟ್ಟಿಗೆ ಹೇಳ್ತಾರೆ, ವಿಜಯೋಧ್ರುವ ಏವಾಸ್ತು ವಿಜಯಸ್ಯ ಮಹಾತ್ಮನಃ. ಗೆಲುವು ಅರ್ಜುನನಿಗೆ ಸಿಗಲಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಜೊತೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ದುಶ್ಯಾಸನನ ವಧೆಯ ನಂತರ ಒಂದಷ್ಟು ಯುದ್ಧಗಳನ್ನ ನೋಡಿದ್ವಿ ಮತ್ತು ಕರ್ಣನಿಗೆ ಪ್ರೋತ್ಸಾಹಿಸಿದ್ದನ್ನು ಕೂಡ ನೋಡಿದ್ವಿ. ಬೇರೆ ದಾರಿ ಇಲ್ಲ ಶಲ್ಯನಿಗೂ ಕೂಡ. ಅದ ನಂತರ ಸರ್ ಇಲ್ಲಿ ವೃಷಸೇನ ಮತ್ತೆ ಜೋರಾಗಿ ಯುದ್ಧ ಮುಂದುವರಿಸ್ತಾನೆ. ನಕುಲನನ್ನು ಅವನು ಸೋಲಿಸಿದ್ದನ್ನು ನೋಡಿದ್ವಿ. ಅದಾದ ಮೇಲೆ ಅವನು ಎಲ್ಲರ ಜೊತೆಗೆ ಯುದ್ಧ ಮಾಡೋದಕ್ಕೆ ಆರಂಭ ಮಾಡುತ್ತಾನೆ. ಅವನು ಅರ್ಜುನನಿಗೆ 3 ಬಾಣ ಬಿಡ್ತಾನೆ. ನಕುಲನ ಮಗ ಶತಾನಿಕನಿಗೆ 3 ಬಾಣ, ಭೀಮನಿಗೆ 3 ಬಾಣ, ನಕುಲನಿಗೆ 7 ಬಾಣ, ಕೃಷ್ಣನಿಗೆ 12 ಬಾಣಗಳನ್ನು ಬಿಡ್ತಾನೆ. ಅವನ ಇದನ್ನು ನೋಡಿ, ಪರಾಕ್ರಮವನ್ನು ನೋಡಿ ದುರ್ಯೋಧನನ ಸೇನೆಯಲ್ಲಿ ಬಹಳ ಹರ್ಷ ಉಂಟಾಗತ್ತೆ ಒಂದು ಸಲ. ತದಸ್ಯ ಕರ್ಮಾತಿ ಮನುಷ್ಯ ಕರ್ಮಣಃ ಸಮೀಕ್ಷರುಷ್ಟಾ ಕುರವೋಭ್ಯ ಪೂಜಯನ್. ಅವನನ್ನು ಜಯಕಾರ ಹಾಕ್ತಾರೆ ಅವನಿಗೆ. ಯಾಕೆಂದರೆ ಕೃಷ್ಣಾರ್ಜುನರನ್ನು ಸೇರಿಸಿ ಅವನು ಯುದ್ಧ ಮಾಡ್ತಾನಲ್ಲ ಅದನ್ನು. ಆಗ ಅರ್ಜುನ ಮುಂದೆ ಬರ್ತಾನೆ ಅವನ ಜೊತೆಗೆ ಯುದ್ಧಕ್ಕೆ. ಅರ್ಜುನ ಮುಂದೆ ಬಂದು ಅವನು ಯುದ್ಧ ಆರಂಭ ಮಾಡಿದ್ರೆ 101 ಬಾಣಗಳನ್ನು ಅರ್ಜುನನ ಮೇಲೆ ಬಿಡ್ತಾನೆ ವೃಷಸೇನ. ನಿರಂತರವಾಗಿ ಮುಂದುವರಿಸ್ತಾನೆ ಅದನ್ನು. ಕೃಷ್ಣನಿಗೆ ಮತ್ತೆ 9 ಬಾಣ ಬಿಡ್ತಾನೆ, ಅರ್ಜುನನಿಗೆ ಮತ್ತೆ 10 ಬಾಣ ಬಿಡ್ತಾನೆ. ಅರ್ಜುನ ನಿಜವಾಗಿ ಕೋಪಗೊಳ್ತಾನೆ. ಈಗ ತತಃ ಕಿರೀಟಿ ರಣಮೂರ್ಧ್ನಿ ಕೋಪಾತ್ ಕೃತ್ವಾ ತ್ರಿಶಾಖಾಂ ಭೃಕುಟಿಂ ಲಲಾಟೆ ಅಂತ. ಹಣೆಯಲ್ಲಿ 3 ಶಾಖೆಗಳು ಹುಟ್ಟಿದ್ವಂತೆ ಅರ್ಜುನನಿಗೆ. ಅಂದರೆ ಸಿಟ್ಟು ಬಂದ ಹೀಗೆ ಮಾಡಿದಾಗ 3 ಇದು ಬರುತ್ತಲ್ಲ, ಹಾಗಾಯ್ತು ಅವನಿಗೆ ಅಂತ. ಅವನನ್ನು ಕೊಲ್ಲೋದು ಅಂತಲೇ ಸಂಕಲ್ಪ ಮಾಡಿ ಅವನು ಬಾಣ ಬಿಡುತ್ತಾನೆ. ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾನೆ ಅರ್ಜುನ. ಬಾಣ ಬಿಡೋದಕ್ಕೆ ಹೊರಡ್ತಾನೆ. ಒಂದೇ ಸಲ 10 ಬಾಣಗಳನ್ನು ಅರ್ಜುನ ಬಿಡ್ತಾನೆ. ಆ 10 ಬಾಣಗಳು ಅವನ 2 ತೋಳುಗಳನ್ನು ಕತ್ತರಿಸ್ತವೆ, 4 ಅವನ ತಲೆಯನ್ನೇ ಕತ್ತರಿಸಿ ಬಿಡುತ್ತೆ. ಹೀಗೆ 10 ಬಾಣಗಳಿಂದ ವೃಷಸೇನನನ್ನು ಕೊಲ್ತಾನೆ ಅರ್ಜುನ. ಕರ್ಣ ಕಾಣ್ತಾನೆ ಮಗ ಸತ್ತಿದ್ದನ್ನು. ಅವನು ಅತ್ಯಂತ ಸಿಟ್ಟಿನಿಂದ ಅರ್ಜುನನ ಎದುರಿಗೆ ತನ್ನ ರಥವನ್ನು ತಂದು ನಿಲ್ಲಿಸ್ತಾನೆ. ಸಂಜಯ ಹೇಳ್ತಾನೆ ಆಗ ಅವನ ಪರಿಸ್ಥಿತಿ ಹೇಗಿತ್ತು ಕರ್ಣನದ್ದು ಅಂತ. ವೃಷಸೇನಂ ಹತಂ ದೃಷ್ಟ್ವಾ ಶೋಕಾಮರ್ಷ ಸಮನ್ವಿತಃ ಮುಕ್ತ್ವಾ ಶೋಕೋದ್ಭವಂ ವಾರಿ ನೇತ್ರಾಭ್ಯಾಂ ಸಹಸಾ ವೃಷಃ. ಸಿಟ್ಟು ಮತ್ತು ಶೋಕ ಎರಡೂ ಇತ್ತು. ಕರ್ಣನ ಕಣ್ಣಲ್ಲಿ ನೀರು ಹರಿತಾ ಇತ್ತು ಅಂತ. ಇಲ್ಲಿ ಅರ್ಜುನ ತನ್ನ ಒಂದು ಪ್ರತಿಜ್ಞೆಯನ್ನು ಪೂರೈಸಿಕೊಂಡ. ಅಲ್ಲಿ ಈಗ ಅಭಿಮನ್ಯುವನ್ನು ಕೊಂದಿದ್ನಲ್ಲ, ಆಗ ಅಭಿಮನ್ಯುವನ್ನು ಕೊಂದ ನಂತರ ಇವನು ಸಿಗ್ತಾನಲ್ಲ, ಜಯದ್ರಥನನ್ನು ಕೊಲ್ಲುವ ಇದು ಅಂತ ಬಂದಾಗ ಜಯದ್ರಥನ ಎದುರು ನಿಂತಿರ್ತಾನಲ್ಲ. ಭೀಮನಿಗೆ ಕರ್ಣನಿಗೆ ಒಂದು ಯುದ್ಧ ಆಗಿ ಆಮೇಲೆ ಅರ್ಜುನ ಇದು ಮಾಡ್ತಾನಲ್ಲ, ಆಗ ಅವನು ಹೇಳಿರ್ತಾನೆ, ನಿನ್ನ ಕಣ್ಣೆದ್ರೆ ನಿನ್ನ ಮಗನ ಕೊಲ್ತೀನಿ ನಾನು ಅಂತ. ಅರ್ಜುನ ಅಭಿಮನ್ಯುವನ್ನು ಕೊಂದ ಮಾರನೇ ದಿನ ಆ ಮಾತು ಹೇಳಿರ್ತಾನೆ, ನಿನ್ನ ಕಣ್ಣೆದರಿಗೆ ನಿನ್ನ ಮಗನ ಕೊಲ್ತೀನಿ ಅಂತ. ಅದು ಆಗತ್ತೆ ಇಲ್ಲಿ. ಅಂದರೆ ಅರ್ಜುನನ ಕಣ್ಣೆದರಿಗೆ ಅವನ ಮಗನ ಕೊಲ್ಲೋಕ್ಕಾಗಲ್ಲ. ಆದರೆ ಕರ್ಣನ ಕಣ್ಣೆದರಿಗೆ ಅರ್ಜುನ ಅವನ ಮಗನ ಕೊಲ್ತಾನೆ. 2 ರಥಗಳು ಎದುರು ಬದುರು ಬಂದು ನಿಲ್ತವೆ, ಕರ್ಣ ಮತ್ತು ಅರ್ಜುನರದ್ದು. ಅವೆರಡೂ ಹೇಗೆ ಇದ್ದವು ಅಂತ ಸಂಜಯ ಹೇಳ್ತಾ ಹೋಗ್ತಾನೆ. ಎರಡೂ ಸೂರ್ಯನಂತೆ ಹೊಳಿತಾ ಇದ್ವಂತೆ.
ಎರಡು ಸೂರ್ಯ ಬಂದು ನಿಂತಿದೆಯೇನೋ ಅಂತ ಕಾಣ್ತಾ ಇತ್ತಂತೆ. ದ್ವಾವಿ ಓರ್ಕವು ಸಮಾಗತವು, ಎರಡು ಸೂರ್ಯ ಬಂದು ನಿಂತಿದೆಯಾ ಅಂತಂದರೆ ರಥ ಹೊಳಿತಾ ಇತ್ತು ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ದಿವ್ಯ ರಥಗಳು, ಒಂದು ದಿವ್ಯ ರಥ ಅರ್ಜುನನದ್ದು ಅದು ಹೆಂಗೂ ಹೊಳೆಯುತ್ತೆ. ಇಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಶಲ್ಯ ಇದ್ದಾನೆ, ಇವನ ಹತ್ರ ಗಾಂಡೀವ ಧನಸ್ಸಿದೆ, ಅವನ ಹತ್ರ ವಿಜಯ ಧನಸ್ಸಿದೆ, ಇವನಲ್ಲಿ ಇದರಲ್ಲಿ ಆಂಜನೇಯ ಇದ್ದಾನೆ. ಹೀಗೆ ಅಂದರೆ ಎರಡೂ ರಥದಲ್ಲಿ ಇರುವ ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು ವಿಶಿಷ್ಟವಾದವರೇ ಆದಾಗ ನೋಡಿದಾಗ ಒಟ್ಟು ಎರಡು ಸೂರ್ಯರು ಬಂದು ನಿಂತಾಗೆ ಅನ್ನಿಸ್ತಾ ಇತ್ತು. ಇಬ್ಬರ ಕುದುರೆಯ ರಥಗಳು ಬಿಳಿಯದ್ದು, ಶ್ವೇತಾಶ್ವವು, ಪುರುಷಾದಿತ್ಯವು. ಇಬ್ಬರೂ ಅಂದರೆ ಮನುಷ್ಯ ಸೂರ್ಯರು ಅಂತ ಕರಿಬೇಕು, ಅಂಥ ತೇಜಸ್ಸಿರುವವರು. ಇಬ್ಬರು ಅರಿಮರ್ದನವು, ಇಬ್ಬರು ಶತ್ರು ಸಂಹಾರಕರು. ಅವರಿಬ್ಬರು ಎದುರು ಬದರಾಗಿದ್ದನ್ನು ಕಂಡು ಎಲ್ಲರೂ ಅಂದರೆ ಒಂದು ಅಚ್ಚರಿ ಆಗೋ ಥರ ಇರುತ್ತೆ ಅವರು ಎದುರು ಬದರು ನಿಂತಿದ್ದನ್ನು. ಒಂದೇ ಸಲ ಅದು ಶಬ್ದ ಕೇಳುತ್ತೆ ಎರಡೂ ಕಡೆಯಿಂದ. ಒಂದು ರಥ ಅಂದರೆ ರಥ ಮೂವ್ ಆಗುತ್ತಲ್ಲ, ಓಕೆ, ಇಬ್ಬರು ರಥದ ಶಬ್ದಗಳು. ಜ್ಯಾ ಅಂದರೆ ಶಿಂಜಿನಿಯನ್ನು ಎಳೆದು ಇಬ್ಬರು ಬಿಡ್ತಾ ಇದ್ರು, ಅದರ ಶಬ್ದ. ತಲ ಚಪ್ಪಾಳೆ ಹೊಡಿತಾ ಇದ್ರು, ಅದರ ಶಬ್ದ. ಆಮೇಲೆ ಶಂಖ ಊದ್ತಾ ಇದ್ರು, ಅದರ ಶಬ್ದ. ತವು ರಥಾವಭಿಧಾವಂತವು ಸಮಾಲೋಕ್ಯ ಮಹೀಕ್ಷಿತಾಮ ಶಬ್ದ, ಆ ತೇಜಸ್ಸು ಅದನ್ನು ನೋಡಿ ಅಚ್ಚರಿಗೊಳ್ತಾರೆ ಅಲ್ಲಿದ್ದವರು ಮೇಲಿದ್ದವರು ಕೂಡ ಅಂತ. ಎರಡೂ ಕಡೆಯಲ್ಲಿ ಜಯಘೋಷ. ಇಲ್ಲಿ ಕರ್ಣನಿಗೆ ಜಯಘೋಷ, ಅಲ್ಲಿ ಅರ್ಜುನನಿಗೆ ಜಯಘೋಷ. ಎರಡೂ ಕಡೆಯಲ್ಲಿ ಸಿಂಹನಾದಗಳು ಎಲ್ಲ ಕೇಳಿಸತ್ತೆ. ಎಲ್ಲರೂ ಕೈಯಲ್ಲಿ ಕರವಸ್ತ್ರ ಇರುತ್ತೆ ಅವ್ರ ಕೈಯಲ್ಲಿ, ಅದನ್ನು ಇಟ್ಟುಕೊಂಡು ಬೀಸೋದಕ್ಕೆ ಆರಂಭ ಮಾಡುತ್ತಾರೆ. ಕರ್ಣನಿಗೆ ಬೆಂಬಲ ಸೂಚಿಸಿ ಅಲ್ಲಿ ಸಮರವಾದ್ಯಗಳು ಮೊಳಗುತ್ತವೆ, ಈ ಕಡೆಯಲ್ಲೂ ಸಮರವಾದ್ಯಗಳು ಮೊಳಗುತ್ತವೆ. ಅಂದರೆ ಹೊಸದಾಗಿ ಒಂದು ಯುದ್ಧ ಆರಂಭ ಆಗಿದೆಯೇನೋ ಅನ್ನೋ ತರಹದ ಪರಿಸ್ಥಿತಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಇಬ್ಬರೂ ಒಂದೇ ಥರ ಇದ್ದರು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಪುರುಷ ವ್ಯಾಘ್ರವು, ಇಬ್ಬರು ಪುರುಷ ಹುಲಿಗಳಂತೆ ಇದ್ವು, ರಥದಲ್ಲಿದ್ದರು. ರಥಿಗಳಲ್ಲಿ ಶ್ರೇಷ್ಠರಾಗಿದ್ದರು ಇಬ್ಬರು. ಪ್ರಗೃಹೀತ ಮಹಾಚಾಪವು, ಇಬ್ಬರ ಕೈಯಲ್ಲಿದ್ದಿದ್ದು ಅದ್ಭುತವಾದ ಬಿಲ್ಲು, ಗಂಡೀವ ಮತ್ತು ವಿಜಯ. ಶರಶಕ್ತಿ ಗದಾಯುಧವು, ಬಾಣಗಳೂ ಇದ್ದವು, ಶಕ್ತಿಯಾಯುಧಗಳನ್ನು ಇಟ್ಕೊಂಡಿದ್ರು, ಗದೆ ಇಟ್ಕೊಂಡಿದ್ರು, ಎಲ್ಲದನ್ನೂ ಇಬ್ಬರು ಇಟ್ಕೊಂಡಿದ್ರು. ಇಬ್ಬರು ಕವಚ ಧರಿಸಿದ್ರು, ವರ್ಮಿಡವು. ಬದ್ಧ ನಿಸ್ತ್ರಿಂಶವು, ಒರೆಯಲ್ಲಿ ಸೊಂಟದಲ್ಲಿ ಕತ್ತಿ ಇತ್ತು. ಇಬ್ಬರ ಕುದುರೆಗಳು ಬಿಳಿ, ಇಬ್ಬರಲ್ಲೂ ಅದ್ಭುತವಾದ ಶಂಖಗಳಿದ್ವು, ಇಬ್ಬರಲ್ಲೂ ಒಳ್ಳೆಯ ಬತ್ತಳಿಕೆಗಳಿದ್ದವು. ತೂಣೀರವರ ಸಂಪನ್ನವು, ದ್ವಾವಪಿಸ್ಮ ಸುದರ್ಶನವು, ಇಬ್ಬರನ್ನು ನೋಡಿದರೆ ನೋಡ್ತಾ ಇರಬೇಕು ಅನ್ನುವಷ್ಟು ಸುಂದರವಾಗಿದ್ದರು. ರಕ್ತಚಂದನ ದಿಗ್ಧಾಂಗವು, ಮೈಗೆ ರಕ್ತಚಂದನವನ್ನು ಹಚ್ಚಿಕೊಂಡಿದ್ದರು ಪರಿಮಳಕ್ಕಾಗಿ. ಸಮದೌ ವೃಷಭಾವಿವ ಅಂತ, ಮದ ಏರಿದ ಎರಡು ಹೋರಿಗಳ ಥರ ಕಾಣ್ತಾ ಇದ್ದರು. ಆಶೀವಿಷ ಸಮಪ್ರಖ್ಯವು ಅಂತ ಅಂದರೆ ಸಿಟ್ಟಾದ ಎರಡು ಹಾವುಗಳು, ಮಹಾಸರ್ಪಗಳು ಅನ್ನೋ ಥರ ಇದ್ದರು. ಯಮ ಕಾಲಾಂತ ಕೋಪಮು, ಒಂದು ಕಡೆ ಯಮ ನಿಂತಿದ್ದಾನೆ, ಇನ್ನೊಂದು ಕಡೆ ಕಾಲ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಒಂದು ಕಡೆ ಇಂದ್ರ ನಿಂತಿದ್ದಾನೆ, ಇನ್ನೊಂದು ಕಡೆ ವೃತ್ರ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಒಂದು ಕಡೆ ಸೂರ್ಯ ನಿಂತಿದ್ದಾನೆ, ಇನ್ನೊಂದು ಕಡೆ ಚಂದ್ರ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಮಹಾಗ್ರಹ ವಿವಕ್ರೂರವು ಯುಗಾಂತೆ ಸಮುಪಸ್ಥಿತವು, ಪ್ರಳಯ ಬರುವಾಗ ಎರಡು ಮಹಾಗ್ರಹಗಳು, ಕ್ರೂರವಾದ ಎರಡು ಮಹಾಗ್ರಹಗಳು ಇಡೀ ಜಗತ್ತನ್ನು ನುಂಗೋದಕ್ಕೆ ಬಂದು ನಿಂತಿವೆಯೋ ಅಂತ ಅನ್ನಿಸ್ತಾ ಇತ್ತು. ಇಬ್ಬರು ದೇವಗರ್ಭವು, ಇಬ್ಬರೂ ದೇವತೆಯ ಅಂಶದಿಂದಲೇ ಹುಟ್ಟಿ ಬಂದವರು. ದೇವಸಮವು, ಇಬ್ಬರೂ ದೇವತೆಗಳಿಗೆ ಸಮನಾದವರು. ದೇವತುಲ್ಯೌಚ ರೂಪತಃ, ಅವರ ಇದರಲ್ಲಿ ರೂಪದಲ್ಲಿ ಕೂಡ ದೇವತೆಗಳಂತಲೇ ಕಾಣ್ತಾ ಇದ್ದರು ಅವರು. ಸಮೇತವು ಪುರುಷವು ವ್ಯಾಘ್ರವು ಪ್ರೇಕ್ಷ ಕರ್ಣಧನಂಜವು, ಉಭವು ವರಾಯುಧ ಧರಾವು, ಉಭವು ರಣಕೃತಶ್ರಮವು. ಇಬ್ಬರಿಗೂ ಯುದ್ಧದ ಅನುಭವ ಚೆನ್ನಾಗಿಯೇ ಇತ್ತು. ಇಬ್ಬರಲ್ಲಿಯೂ ಶ್ರೇಷ್ಠವಾದ ಆಯುಧಗಳಿದ್ದವು. ಉಭವು ವಿಶ್ರುತ ಕರ್ಮಾಣವು, ಇಬ್ಬರೂ ಕೀರ್ತಿಶಾಲಿಗಳಾಗಿದ್ದರು, ಹೆಸರು ಮಾಡಿದ್ದರು. ಎರಡರಲ್ಲೂ, ಪೌರುಷದಲ್ಲೂ ಮತ್ತು ಬಲದಲ್ಲೂ, ಎರಡರಲ್ಲೂ ಕೂಡ ಅವರಿಗೆ ಹೆಸರಿತ್ತು. ಕಾರ್ತವೀರ್ಯಾರ್ಜುನ, ಇಬ್ಬರೂ ಕಾರ್ತವೀರ್ಯಾರ್ಜುನನಂಥ ವೀರರು. ಇಬ್ಬರೂ ದಾಶರಥೇ ಸಮವು, ರಾಮನಂಥ ವೀರರು. ವಿಷ್ಣುವೀರ್ಯ ಸಮವು ವೀರ್ಯೆ, ವಿಷ್ಣುವಿನಂಥ ವೀರ್ಯರು. ಭವಸಮವು ಯುಧಿ, ಶಿವನಂಥ ವೀರರು. ಇಬ್ಬರ ಸಾರಥಿಗಳು ಶ್ರೇಷ್ಠವಾದ ವ್ಯಕ್ತಿಗಳು. ಸಾರಥಿ ಪ್ರವರವು ಚೈವ ಅಂದರೆ ಸಾಮಾನ್ಯ ಸಾರಥಿಗಳು ಕೂತಿರಲಿಲ್ಲ. ಕೃಷ್ಣ ಒಂದು ಕಡೆ, ಶಲ್ಯ ಒಂದು ಕಡೆ. ಕೆಳಗೆ ಇರೋರಿಗೆಲ್ಲ ಇವರನ್ನು ಕಂಡು ಮೇಲಿನವರಿಗೂ ವಿಸ್ಮಯ ಆಯಿತಂತೆ. ಸಿದ್ಧಚಾರಣ ಸಂಘಾನಾಂ ವಿಸ್ಮಯ ಸಮಪದ್ಯತ. ಅವರಿಬ್ಬರು ಎದುರು ಬದ್ರ ನಿಂತರು, ಯುದ್ಧ ಆರಂಭ ಮಾಡಲಿಲ್ಲ.
ದುರ್ಯೋಧನನ ಸೇನೆಯ ಪ್ರಮುಖರೆಲ್ಲ ಅವನ ಹಿಂದೆ ಬಂದು ನಿಂತರಂತೆ. ಪಾಂಡವ ಸೇನೆಯ ಇವರೆಲ್ಲ ಅರ್ಜುನನ ಹಿಂದೆ ಬಂದು ನಿಂತರಂತೆ. ಸಂಜಯ ಹೇಳ್ತಾನೆ, ಎರಡೂ ಸೇನೆಗಳು ದ್ಯೂತ ಆಡೋದಕ್ಕೆ ಹೊರಟಿದ್ವು. ಎರಡೂ ಕಡೆಯಲ್ಲಿ ಇದ್ದಿದ್ದು ಯಾವುದು ಅಂದರೆ, ದಾಳ ಯಾವುದು ಅಂದರೆ, ಒಂದು ಕಡೆ ಅರ್ಜುನ ದಾಳ, ಇನ್ನೊಂದು ಕಡೆ ಕರ್ಣ ದಾಳ ಅಂತ. ಅವರು ಅರ್ಜುನ ಅನ್ನುವ ದಾಳವನ್ನು ಇಟ್ಕೊಂಡು ಆಡ್ತಾ ಇದ್ರು, ಇವರು ಕರ್ಣ ಅನ್ನುವ ದಾಳವನ್ನು ಇಟ್ಕೊಳ್ತಾ ಇದ್ರು. ಅವತ್ತು ಜೂಜಾಡುವಾಗ ಯಾರೆಲ್ಲ ಪ್ರೇಕ್ಷಕರಾಗಿದ್ರೋ ಅವರೆಲ್ಲ ಇವತ್ತು ಪ್ರೇಕ್ಷಕರಾಗಿದ್ದರು ಅಂತ ಹೇಳ್ತಾನೆ. ಸ ಏವ ಸಭ್ಯಾಸ್ತತ್ರಾಸನ್ ಪ್ರೇಕ್ಷಕಾಶ್ಚಾಭವನ್ ಸ್ಮತೆ ತತ್ರೈಷಾಂ ಗ್ಲಹಮಾನಾನಾಂ ಧ್ರುವವು ಜಯ ಪರಾಜಯವು. ಅವತ್ತು ನೋಡ್ತಾ ಇದ್ದವರುಗಳು ಇವತ್ತಿದ್ರು ಅಲ್ಲಿ. ಅಂದರೆ ಇವತ್ತ್ಯಾರು ನೋಡ್ತಾ ಇದ್ರೋ ಅವ್ರು ಅವತ್ತೂ ಇದ್ದರು ಅಂತ. ಇವರಿಬ್ಬರು ಹೀಗೆ ನಿಂತಾಗ ಮೇಲೆ ವಿವಾದ ಶುರುವಾಯಿತಂತೆ, ಮಾತು ಶುರುವಾಯಿತು ಮೇಲಿದ್ದವರಿಗೆ. ಅದು ಮಿಥೋ ಭೇದಾಶ್ಚ ಭೂತಾನಾಂ ಆಸನ್ ಕರ್ಣಾರ್ಜುನ ಅಂತಾರೆ. ಮಾತು ಶುರುವಾಗಿದ್ದು ಒಂದಿಷ್ಟು ಜನ ಅರ್ಜುನನ ಪರ, ಒಂದಿಷ್ಟು ಜನ ಕರ್ಣನ ಪರ ಅಂತ ಆಗಿ ಅದು ಮಿಥೋ ಭೇದ ಅಂತ ಎರಡು ಇದಾಗಿ ಕೂತ್ಕೊಳ್ತು. ಅಭಿಪ್ರಾಯ ಭೇದ, ಎರಡು ಭಿನ್ನಾಭಿಪ್ರಾಯಗಳು ಹುಟ್ಟುಕೊಂಡು ಅಲ್ಲಿ ಇರೋರೆಲ್ಲ ದೇವತೆಗಳಲ್ಲ, ಅವರು ಎಲ್ಲದರ ಅಧಿದೇವತೆಗಳಾಗಿರ್ತಾರೆ ಅವರು. ಒಂದಿಷ್ಟು ಜನ ಕರ್ಣನ ಪಕ್ಷಕ್ಕೆ ಸೇರಿದ್ರಂತೆ, ಒಂದಿಷ್ಟು ಜನ ಅರ್ಜುನನ ಪಕ್ಷಕ್ಕೆ ಸೇರಿದ್ರಂತೆ. ಬೆಟ್ಟಿಂಗ್ ಒಂದು ಶುರುವಾಗಿಲ್ಲ ಅಷ್ಟೇ. ವ್ಯಾಶ್ರಯಂತ ದಿಶೋ ಭಿನ್ನ ಸರ್ವಲೋಕಾಶ್ಚ ಮಾರಿಷ ದೇವದಾನವ ಗಂಧರ್ವಾ ಪಿಶಾಚೋ ರಕ್ಷರಾಕ್ಷಸಾ ಪ್ರತಿಪಕ್ಷಗ್ರಹಂಚಕ್ಷು ಕರ್ಣಾರ್ಜುನ ಸಮಾಗಮೆ. ಅಂದರೆ ಒಂದಿಷ್ಟು ಜನ ಆ ಕಡೆ, ಒಂದಿಷ್ಟು ಜನ ಈ ಕಡೆ ಹೋದರು. ಯಾರು ಯಾವ ಕಡೆ ಹೋದರು ಅಂತ ಹೇಳ್ತಾರೆ. ದ್ಯೌರಾಸೀತ್ ಕರ್ಣತೋ ವ್ಯಗ್ರ. ಅಂತರಿಕ್ಷ ಇದೆಯಲ್ಲ, ಅದು ಕರ್ಣನ ಪಕ್ಷಕ್ಕೆ ಸೇರ್ತಂತೆ. ನಕ್ಷತ್ರಗಳೆಲ್ಲ ಕರ್ಣನ ಪಕ್ಷಕ್ಕೆ ಸೇರಿದುವಂತೆ. ಭೂಮಿರ್ ವಿಶಾಲ ಪಾರ್ಥಸ್ಯ ಮಾತಾಪುತ್ರಸ್ಯ ಭಾರತ. ಭೂಮಿ ಮಗನ ಜೊತೆಗೆ ನಿಲ್ತೀನಿ ಅನ್ನೋ ತರಹ ಅರ್ಜುನನ ಜೊತೆಗೆ ನಿಂತ್ಕೊಳ್ಳುತ್ತಂತೆ. ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಆಕಾಶ ಅನ್ನೋದು ಸೂರ್ಯನ ಜಾಗ, ಕರ್ಣ ಸೂರ್ಯನ ಮಗ. ಹಾಗಾಗಿ ಅಲ್ಲಿಯವರಿಗೆಲ್ಲ ಸೂರ್ಯನ ಪಕ್ಷಕ್ಕೆ ಹೋದರು. ಭೂಮಿ ಇಂದ್ರ ಭೂಮಿಯ ರಕ್ಷಕ. ಯಾವಾಗಲೂ ಭೂಮಿ ಕಷ್ಟ ಆದಾಗೆಲ್ಲ ಒದಗಿ ಬರೋನು ಇಂದ್ರ. ಹಾಗಾಗಿ ಭೂಮಿ ತನ್ನ ಮಗ ಅನ್ನೋ ಥರ ಅರ್ಜುನನ ಜೊತೆಗೆ ನಿಲ್ತು ಅಂತ. ಹಾಗೆಯೇ ಭೂಮಿಯಲ್ಲಿದ್ದ ನದಿಗಳು ಅಂದರೆ ಇದರ ಅಧಿದೇವತೆಗಳು ಅಂತ ಅರ್ಥ. ಎಲ್ಲದಕ್ಕೂ ಒಂದು ಅಧಿದೇವತೆ ಇರುತ್ತೆ ಅಂತ. ನದಿಗಳು, ಸಮುದ್ರಗಳು, ಪರ್ವತಗಳು, ವೃಕ್ಷಗಳು, ಔಷಧಿ ವನಸ್ಪತಿಗಳು ಇವೆಲ್ಲ ಅರ್ಜುನನ ಪಕ್ಷ ವಹಿಸಿದುವಂತೆ. ಅಸುರರು, ಯಾತದಾನರು, ಗುಹ್ಯಕರು, ಪಕ್ಷಿಗಳು ಇವೆಲ್ಲ ಕರ್ಣನ ಪಕ್ಷ ಸೇರದುವಂತೆ. ಅಂದರೆ ಅವರೇನು ಯುದ್ಧಕ್ಕೆ ಬರಲಿಲ್ಲ, ಅಲ್ಲಲ್ಲೇನೆ. ರತ್ನಗಳು, ನವನಿಧಿಗಳು, ವೇದಗಳು, ಇತಿಹಾಸ ಪುರಾಣಗಳು, ಉಪವೇದಗಳು, ಉಪನಿಷತ್ತುಗಳು ಇವೆಲ್ಲ ಅರ್ಜುನನ ಪಕ್ಷ ಸೇರದುವಂತೆ. ವಾಸುಕಿ, ಚಿತ್ರಸೇನ, ತಕ್ಷಕ, ಉಪತಕ್ಷಕ, ಕದ್ರುವಿನ ಮಕ್ಕಳು ಇವೆಲ್ಲ ಅರ್ಜುನನ ಪಕ್ಷ ಸೇರಿದಂತೆ. ಮಹಾನಾಗಗಳೆಲ್ಲ ಅರ್ಜುನನ ಪಕ್ಷ ಸೇರಿದುವಂತೆ. ಐರಾವತರು, ಸೌರಭೇಯರು, ವೈಶಾಲರು ಇವರೆಲ್ಲ ಅಂದರೆ ನಾಗಕುಲದ ಬೇರೆ ಬೇರೆ ಗುಂಪುಗಳಿವು. ಅಂದರೆ ಐರಾವತ ಅಂತ ಅವನ ಕುಲದವರು, ಸೌರಭೇಯರು, ಈ ನಾಗಗಳೆಲ್ಲ ಕರ್ಣನ ಪಕ್ಷ ಸೇರದು ಅಂತ. ಅಂದರೆ ನಾಗಗಳಲ್ಲಿ ಎರಡು ಗುಂಪಾಯಿತು. ವಸುಗಳು, ಮರುತ್ತರು, ಸಾಧ್ಯರು, ರುದ್ರರು, ವಿಶ್ವೇ ದೇವತೆಗಳು, ಅಶ್ವಿನಿಗಳು, ಅಗ್ನಿ, ಇಂದ್ರ, ಸೋಮ, ವಾಯು, 10 ದಿಕ್ಕುಗಳು ಇವೆಲ್ಲ ಅರ್ಜುನನ ಪಕ್ಷಕ್ಕೆ ಸೇರ್ಕೊಂಡು ಬಂತೆ. ಆದಿತ್ಯರು ಕರ್ಣನ ಪಕ್ಷ ಸೇರೋದಂತೆ. ಅಂದರೆ ದೇವತೆಗಳಲ್ಲಿ ಈಗ 33 ದೇವತೆಗಳು ಅಂತ ಕರೀತಾರೆ. 33 ಕೋಟಿ ದೇವತೆಗಳು ಅಂತ ಹೇಳ್ತಾರಲ್ಲ, ಅದರರ್ಥ 33 ದೇವತೆಗಳಿದ್ದಾರೆ. ಆ ಗುಂಪಿನವರೆಲ್ಲ ಸೇರಿ 33 ಕೋಟಿ ಅಂತ ಹೇಳೋದು. ಅದರಲ್ಲಿ ವಸುಗಳು ಅಂತ, ಅಷ್ಟವಸುಗಳು, 8 ಜನ ವಸುಗಳು, ಭೀಷ್ಮ ಇದ್ನಲ್ಲ ಅಲ್ಲಿ. ಹಾಗೆಯೇ ಮರುತ್ತರು ಅಂತ ಒಂದು ಗುಂಪು ದೇವತೆಗಳಿದ್ದು, ಅಲ್ಲಿ 7 ಜನ ಇರ್ತಾರೆ. ಹಾಗೆಯೇ ರುದ್ರರು ಅಂತ, ಅದು 11 ಜನ, ಏಕಾದಶ ರುದ್ರರು, ಶಿವನಿಗೆ ಸಂಬಂಧಪಟ್ಟವರು. ವಿಶ್ವೇ ದೇವತೆಗಳು ಅಂತ 2, ಅಶ್ವಿನಿ ದೇವತೆಗಳು ಅಂತ 2, ಆಮೇಲೆ ಆದಿತ್ಯರು ಅಂತ ದ್ವಾದಶಾದಿತ್ಯರು, 12 ಜನ ಆದಿತ್ಯರು, ಸೂರ್ಯ ಮತ್ತು ಅದೇ ತರಹದ 12 ಜನ. ಈ ಆದಿತ್ಯರು ಕರ್ಣನ ಕಡೆಗೆ ಹೋದ್ರಂತ. ಅಂದರೆ ದೇವತೆಗಳಲ್ಲೇ ಪಕ್ಷ ಆಯಿತು. ನಾವಿವತ್ತು ಅರ್ಜುನನ ಪಕ್ಷ, ಕರ್ಣನ ಪಕ್ಷ ಅಂತ ಇವತ್ತಿದೆಯಲ್ಲ, ಆವಾಗಲೇ ಇದೆ. ಅಂದರೆ ಹೇಗಿರುತ್ತೆ ನೋಡಿ, ಅದು ಇವತ್ತೂ ಕೂಡ ಇದೆ. ಏನೇ ಅಂದ್ರೂ ಒಂದು ಪಕ್ಷ ಕರ್ಣನ ಕಡೆಗಿರುತ್ತೆ, ಒಂದು ಪಕ್ಷ ಅರ್ಜುನನ ಕಡೆಗಿರುತ್ತೆ. ನೀವು ಎಷ್ಟೇ
ಕತೆ ಹೀಗಿದೆ, ಮೂಲ ಹಿಂಗಿದೆ, ಏನೇ ಹೇಳಿದ್ರು ಎರಡು ಪಕ್ಷ ಉಳ್ಕೊಂಡೇ ಆಮೇಲೆ ನಮ್ಮನ್ನ ನೀವು ಅರ್ಜುನ ಪಕ್ಷಪಾತಿ ಅಂತ ಅನ್ಕೊಂಡೇ ಕೆಲವರು ನೋಡ್ತಾ ಇದ್ದಾರೆ. ನಮಗೆ ಪಕ್ಷ ಏನಿಲ್ಲ. ಆದರೆ ಹಂಗಿದೆಯಲ್ಲ ಅದು ಅವತ್ತೂ ಆಯಿತು ಅಂತ. ಅಂದರೆ ಹೀಗೆಲ್ಲ ಆಗೋದಕ್ಕೊಂದು ಕಾರಣ ಏನಿದೆ ಅಂದರೆ, ಈ ಕರ್ಣ ಇದಾನಲ್ಲ ಅವನು 99 ಮತ್ತು 1 ಅಂತ ಅವನ ಇದನ್ನು ಹೇಳಬೇಕಾಗಿರೋದು. ಅಂದರೆ 99% ಕರ್ಣ ಒಳ್ಳೆಯವನು, 1% ಕೆಟ್ಟವನು ಅವನು ಕರ್ಣ. ಆದರೆ ಆ 1% ಇದೆಯಲ್ಲ, ಅಲ್ಲಿ ಮಾಡಿರುವ ತಪ್ಪುಗಳು 99 ನುಂಗುವಂಥ ತಪ್ಪುಗಳು. ಕರ್ಣನ ಸಮಸ್ಯೆ ಆಗಿದ್ದದು. ಈಗ ಅಲ್ಲಿ ಯಾರೂ, ಈಗ ಪ್ರಾಯಶಃ ಕೃಷ್ಣನನ್ನು ಬಿಟ್ಟರೆ ಇನ್ಯಾರೂ ಅಲ್ಲಿ 100ಕ್ಕೆ 100 ಅಂತ ಇಲ್ಲ. ಈಗ ಯುಧಿಷ್ಠಿರನು 99 ಒಂದೇ. ಯುಧಿಷ್ಠಿರ ತಪ್ಪೇ ಮಾಡಲಿಲ್ವ ಅಂದರೆ ಮಾಡಿದ್ದಾನೆ. ಆದರೆ ಯುಧಿಷ್ಠಿರನ 1% ತಪ್ಪುಗಳಿವೆಯಲ್ಲ, ಅವು ಈ 99 ನುಂಗಲಿಲ್ಲ. ಯುಧಿಷ್ಠಿರನ 99% ನುಂಗಲಿಲ್ಲ. ಅದು 99% ಕಾಣುವಂತೆ ಆಯ್ತು. ಯಾಕಂದರೆ ಅವನು ಮಾಡಿದ್ದು ಸಣ್ಣ ತಪ್ಪುಗಳು. ಕರ್ಣನ ವಿಷಯದಲ್ಲಿ ಏನಾಯಿತು ಅಂದರೆ, ಮಾಡಿದ 1% ತಪ್ಪು ಅದು 99 ಮೀರಿಸುವ ತಪ್ಪು ಆಗಿಬಿಡ್ತು. ಹಾಗಾಗಿ ಏನಾಗುತ್ತೆ, ಜಗತ್ತು 99 ನೋಡ್ತಾ ಇದ್ದಾಗ ಕರ್ಣ ದೊಡ್ಡವನಲ್ವಾ ಅಂತಲೇ ಅನ್ಸುತ್ತೆ, ಕರ್ಣಗೆ ಅನ್ಯಾಯ ಆಗಿದೆ ಅಲ್ವಾ ಅಂತಲೇ ಅನ್ಸುತ್ತೆ. ಹಾಗಾಗಿ ಅವತ್ತು ಅದಾಯ್ತು. ಪಿತೃದೇವತೆಗಳು ಅರ್ಜುನನ ಪಕ್ಷಕ್ಕೆ ಬಂದರು. ಯಮ, ಕುಬೇರ, ವರುಣ ಅರ್ಜುನನ ಪಕ್ಷಕ್ಕೆ ಬಂದರು. ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳ ಗುಂಪುಗಳು ಅರ್ಜುನನ ಪಕ್ಷಕ್ಕೆ ಬಂದರು. ತುಂಬುರು ಮೊದಲಾದ ಗಂಧರ್ವರು ಅರ್ಜುನನ ಪಕ್ಷಕ್ಕೆ ಬಂದರು. ಮೊದಲು ಇಲ್ಲಿಯವರೆಗೆ ನೋಡ್ತಾ ಇದ್ದಕ್ಕಿಂತ ಹೆಚ್ಚು ಜನ ಬಂದು ಆಕಾಶದಲ್ಲಿ ತುಂಬಿ ಹೋದರಂತೆ ಈ ಯುದ್ಧ ನೋಡೋದಕ್ಕೆ. ಬ್ರಹ್ಮ ಬಂದನಂತೆ, ಬ್ರಹ್ಮರ್ಷಿಗಳ ಜೊತೆಗೆ ಬ್ರಹ್ಮ ನೋಡೋದಕ್ಕೆ ಬಂದಂತೆ, ಪ್ರಜಾಪತಿಗಳ ಜೊತೆಗೆ ಶಿವ ಕೂಡ ಬಂದಂತೆ ನೋಡೋದಕ್ಕೆ. ಭವೇನಾವಸ್ಥಿತೋ ಯಾನಂ ದಿವ್ಯಂ ತಂ ದೇಶಮಭ್ಯಯಾತ್, ಶಿವ ಕೂಡ ನೋಡೋದಕ್ಕೆ ಬಂದಂತೆ. ಅಂದರೆ ತ್ರಿಮೂರ್ತಿಗಳು ಬಂದಂತಾಯ್ತು. ಇಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಶಿವ ಮತ್ತು ಬ್ರಹ್ಮ ಬಂದರು. ನ ಭೂತೋ ನ ಭವಿಷ್ಯ. ಏನಾಯಿತು ಅಂದರೆ, ಇದು ಯಾಕೆ ಈ ಯುದ್ಧಕ್ಕೆ ಬಹಳ ಒಂದು ಸ್ಥಾನ ಬಂತು ಅಂದರೆ, ಕೆಳಗಡೆ ನಿಂತು ನೋಡಿದಾಗ ಕರ್ಣನ ಸಾವು ಅಥವಾ ಉಳಿವಿನ ಮೇಲೆ ಯುದ್ಧ ನಿಶ್ಚಯ ಆಗತ್ತೆ ಅನ್ನೋದು ಒಂದಿದೆ. ಇನ್ನೊಂದೇನಾಗಿದೆ, ಎರಡೂ ಮೇಲಿನ ದೊಡ್ಡ ದೊಡ್ಡ ದೇವತೆಗಳ ಮಕ್ಕಳು ಎದುರು ಬದರಾಗಿದ್ದಾರೆ. ಇದು ಬಹಳ ಕಡಿಮೆ ಇರುತ್ತೆ. ಒಂದು ಕಡೆಯಲ್ಲಿ ದೇವತೆಗಳ ಕಡೆಯವರು ಇರ್ತಾರೆ ಸಾಧಾರಣವಾಗಿ, ಇನ್ನೊಂದು ಕಡೆಯಲ್ಲಿ ಇರೋಲ್ಲ. ಇಲ್ಲೇನಾಗಿದೆ, ಇಂದ್ರನ ಮಗ ಮತ್ತು ಸೂರ್ಯನ ಮಗ ಎದುರು ಬದರಾಗ್ತಾ ಇದ್ದಾರೆ ಅನ್ನೋ ಅಂಶ ಕೆಲಸ ಮಾಡ್ತಾ ಇದೆ ಅಲ್ಲಿ. ಹಾಗಾಗಿ ಅದೆಲ್ಲ ಮುಖ್ಯ ಆಗಿಬಿಡ್ತು. ಅಂದರೆ ಒಂದು ದೃಷ್ಟಿಯಿಂದ ನೋಡಿದಾಗ ಇಂದ್ರ ಮತ್ತು ಸೂರ್ಯ ಯುದ್ಧ ಮಾಡ್ತಾ ಇದ್ದಾರೆ ಅನ್ನೋ ಥರನೇ ಆಯಿತು. ಬ್ರಹ್ಮ ಬಂದನಲ್ಲ, ಬ್ರಹ್ಮ ಬಂದಾಗ ಅಲ್ಲಿದ್ದವರೆಲ್ಲ ಅವನ ಹತ್ರ ಹೋಗಿ ಹೇಳದಂತೆ, ಸಮೋಸ್ತು ದೇವ ವಿಜಯ ಏತಯೋರ್ ನರಸಿಂಹಯೋಹೋ ಅಂತ ಅವನ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಅಲ್ಲಿದ್ದ ಒಂದಿಷ್ಟು ಜನ ಹೋಗಿ, ಅಲ್ಲಿರೋ ದಿವ್ಯ ಪುರುಷರೇ, ಇವರಿಬ್ಬರಲ್ಲಿ ಯಾರೂ ಸೋಲೋದು ಬೇಡ, ಸಮಾನ ಆಗೋಗ್ಲಿ ಯುದ್ಧ ಅಂತ ಕೇಳ್ಕೊಂಡ್ರಂತೆ. ಓಕೆ, ಯಾರೂ ಸೋಲೋದು ಬೇಡ, ಸಮೋಸ್ತು ದೇವ ವಿಜಯ ಅಂತ. ಯಾರೂ ಸೋಲೋದು ಬೇಡ, ಯಾರೂ ಗೆಲ್ಲೋದು ಬೇಡ ಅಂತಲ್ಲ, ಇಬ್ಬರೂ ಗೆಲ್ಲಲಿ ಅಂತ. ಓ ಹಾಗೆ, ಇಬ್ಬರೂ ಗೆಲ್ಲಲಿ ಅಂತ ಕೇಳ್ಕೊಂಡ್ರಂತೆ. ಅದನ್ನು ಕೇಳಿದ ಇಂದ್ರ ಹೋಗಿ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾನೆ. ಏನು ಅಂತ ಅಂದರೆ, ಈ ಕರ್ಣಾರ್ಜುನರ ಈ ಯುದ್ಧದಲ್ಲಿ ಅವನ ಮೊದಲ ಪ್ರಶ್ನೆ, ಕರ್ಣಾರ್ಜುನ ವಿನಾಶೇನ ಮಾನಶ್ಯತ್ವಖಿಲಂ ಜಗತ್ತು, ಇವರಿಬ್ಬರ ಯುದ್ಧದಲ್ಲಿ ಜಗತ್ತು ನಾಶವಾಗದೇ ಇರಲಿ ಅಂತ ಇಂದ್ರ ಮೊದಲನೇ ಇದನ್ನು ಕೇಳ್ಕೊಳ್ತಾನೆ. ಅಂದರೆ ಶಿವನಲ್ಲೂ ಕೇಳ್ಕೊಳ್ತಾನೆ, ಬ್ರಹ್ಮನಲ್ಲೂ ಕೇಳ್ಕೊಳ್ತಾನೆ ಅವನು. ಅಂದರೆ ಇಬ್ಬರಲ್ಲೂ ದಿವ್ಯಾಸ್ತ್ರಗಳಿವೆಯಲ್ಲ, ಆ ದಿವ್ಯಾಸ್ತ್ರಗಳನ್ನು ಇಬ್ಬರು ಪ್ರಯೋಗ ಮಾಡೋದಕ್ಕೆ ಹೊರಟು ಬಿಟ್ಟರೆ ಜಗತ್ತು ನಾಶ ಆಗತ್ತೆ ಅಂತ. ಅಂದರೆ ಯುದ್ಧ ನಡಿಬೇಕು, ನಡೆಯುತ್ತೆ ಅನ್ನೋದು ಸರಿ, ಅವರಿಬ್ಬರಿಗೆ ಸೀಮಿತವಾಗಿರಲಿ, ಅದು ಜಗತ್ತು ನಾಶಕವಾಗದೇ ಇರಲಿ ಅಂತ ಚತುರ್ದಶ ಭುವನದ ಅಧಿಪತಿ ಕೇಳ್ಕೊಳ್ತಾ ಇದ್ದಾನೆ ಅಂತ. ನಾವು ಬಯಸ್ತೀವಲ್ಲ, ಎರಡು ದೇಶದ ನಡುವೆ ಯುದ್ಧ ಆದರೆ ಇದು ವಿಶ್ವಯುದ್ಧ ಆಗಿ ತಿರುಗದೇ ಇರಲಿ ಅಂತ, ವಿಶ್ವಯುದ್ಧ ಆಗಿ ಪರಿವರ್ತನೆ ಆಗದೇ ಇರಲಿ ಅಂತ ಬಯಸ್ತೀವಲ್ಲ. ಎರಡು ಯುದ್ಧ ಶುರುವಾದ ಕೂಡಲೇ ತಜ್ಞರುಗಳು ಮಾತಾಡ್ತಾ ಹೋಗ್ತಾರೆ, ಇದು ವಿಶ್ವಯುದ್ಧಕ್ಕೆ ತಿರುಗತ್ತೆ, ಮೂರನೇ ಮಹಾಯುದ್ಧ ಆಗಬಹುದು ಅಂತ ಬರ್ತಲ್ಲ. ಆಗ ಎಲ್ಲರ ನಿರೀಕ್ಷೆ ಏನಿರುತ್ತೆ ಅಂದರೆ, ಆ ಎರಡು ದೇಶಗಳು ಏನೋ ಮಾಡ್ಕೋತಾ ಇರಲಿ, ಆದರೆ ಅದು ವಿಶ್ವಯುದ್ಧ ಆಗದೇ ಇರಲಿ ಅಂತ ಹೇಳ್ತೀವಲ್ಲ, ಅದನ್ನು ಇಲ್ಲಿ ಇಂದ್ರ ಕೇಳ್ಕೊಳ್ತಾನೆ. ಈ ಯುದ್ಧ, ಎರಡು ಗುಂಪಿನ ಯುದ್ಧ, ಅದು ಇಡೀ ಜಗತ್ತಿಗೆ
ಪ್ರವಹಿಸೋದು, ಜಗತ್ತಿನಲ್ಲಿ ಇರೋರು ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಹೋಗೋದು ಅನ್ನೋದು ಇವತ್ತೇನು ನಡೀತಾ ಇದೆಯಲ್ಲ ಅದೆಲ್ಲ ಅಲ್ಲೂ ಇದೆ ಅಂತ. ಯಾಕೆ ಮಹಾಭಾರತ ಅನ್ನೋದಕ್ಕೆ ನಮ್ಗೆ ಅದು ಎಷ್ಟು ಪ್ರಸ್ತುತ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದರೆ, ಇವತ್ತು ಹಾಗೆ ಸರ್, ಇಲ್ಲೆಲ್ಲೋ ಕುಳಿತುಕೊಂಡ ನಾವು ರಷ್ಯಾದ ಪರ ಇರ್ತೀವಿ, ಉಕ್ರೇನ್ ಪರ ಇರ್ತೀವಿ, ಇಲ್ಲ ನಾವು ಪ್ಯಾಲೆಸ್ತೇನ್ ಪರ ಇರ್ತೀವಿ, ನಾವು ಇಸ್ರೇಲ್ ಪರ ಇರ್ತೀವಿ. ಎರಡೂ ದೇಶಕ್ಕೆ ಯುದ್ಧ ನಡೀತಾ ಇದ್ದರೆ ಜಗತ್ತಿನ ಹೆಚ್ಚಾಗಿ ಎಲ್ಲ ವ್ಯಕ್ತಿಗಳು ಯಾರದೋ ಒಬ್ಬರ ಕಡೆ ಗುರುತಿಸ್ಕೊಳ್ತಾರೆ. ಇವರೇನು ಯುದ್ಧಕ್ಕೆ ಹೋಗಲ್ಲ, ಇವರೇನು ಅದಕ್ಕೇನೂ ಮಾಡೋಕ್ಕೆ ಹೋಗಲ್ಲ, ಆದರೆ ಪರಿಣಾಮಗಳು ಎಲ್ಲೆಲ್ಲೂ ಆಗ್ತಾನೂ ಇರುತ್ತೆ. ಹಾಗೆ ಆಯಿತು ಅನ್ನೋದಿದೆಯಲ್ಲ, ದೊಡ್ಡ ಯುದ್ಧಗಳೆಲ್ಲ ಸಂಭವಿಸುವಾಗ ಜಗತ್ತು ಅವತ್ತು ಹಾಗೆ ಇತ್ತು, ಇವತ್ತು ಹಾಗೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಅದ್ರ ಜೊತೆ ಕೇಳ್ತಾನೆ ಅವನು, ಇವರಿಬ್ಬರೂ ಅದೇ ಆಗತ್ತಾ, ಇಬ್ಬರೂ ವಿಜಯಶಾಲಿಗಳಾಗುತ್ತಾರೆ ಅಂತ ಕೇಳ್ತಾ ಇದ್ದಾರಲ್ಲ ಅವರೆಲ್ಲ, ಆಗಲಿ ಅಂತ, ಹಾಗೆ ಆಗತ್ತಾ ಅಂತ ಇಂದ್ರ ಕೇಳ್ತಾನೆ ಬ್ರಹ್ಮ ಮತ್ತು ಶಿವ. ಅವರಿಬ್ಬರೂ ಒಟ್ಟಿಗೆ ಹೇಳ್ತಾರೆ, ವಿಜಯೋಧ್ರುವ ಏವಾಸ್ತು ವಿಜಯಸ್ಯ ಮಹಾತ್ಮನಃ, ಗೆಲುವು ಅರ್ಜುನನಿಗೆ ಸಿಗಲಿ. ಅರ್ಜುನ ಗೆಲ್ತಾನೆ ಅಂತ ಭವಿಷ್ಯ ಹೇಳಲ್ಲ. ವಿಜಯಸ್ಯ ವಿಜಯ ಧ್ರುವ ಏವ ಅಸ್ತು ಅಂತ, ಅವನ ವಿಜಯ ಅನ್ನೋದು ಧ್ರುವವಾಗಲಿ ಅಂದರೆ ಗಟ್ಟಿಯಾಗಲಿ ಅಂತ, ಅರ್ಜುನನಿಗೆ ವಿಜಯ ಸಿಗಲಿ ಅಂತ ಅವರಿಬ್ಬರು ಹೇಳ್ತಾರೆ. ಮತ್ತು ಹಾಗೆ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಇಷ್ಟಾದ ಮೇಲೆ ಯಾಕೆ ಅಂತ ಉತ್ತರ ಕೊಡ್ತಾರೆ ಅವರು. ಮನಸ್ವಿ ಬಲವಾನ್ ಶೂರಃ ಕೃತಾಸ್ತ್ರಶ್ಚ ತಪೋಧನಃ ಬಿಭರ್ತಿ ಚ ಮಹಾತೇಜ ಧನುರ್ವೇದ ಮಶೇಷತಃ. ಮನಸ್ವಿ ಅವನು, ಬಲಿಷ್ಠ ಅವನು, ಶೂರ, ಅಸ್ತ್ರಗಳಿವೆ, ತಪಸ್ವಿ ಅವನು, ತಪೋಧನ ಅಂತ, ತಪಸ್ವಿ ಅರ್ಜುನ, ಮತ್ತು ಮಹಾತೇಜಸ್ವಿ, ಮತ್ತು ಇಡೀ ಧನುರ್ವೇದವೇ ಅವನಲ್ಲಿ ನಿಂತಿದೆ ಅಂತ. ಅವನಿಗೆ ಧನುರ್ವೇದದಲ್ಲಿ ಅವನಿಗೆ ಗೊತ್ತಿಲ್ಲದೆ ಇರೋದಿಲ್ಲ ಧನುರ್ವಿದ್ಯೆಯಲ್ಲಿ ಅಂತ. ಒಂದೊಮ್ಮೆ ಅವನು ಮನಸ್ಸು ಮಾಡಿದರೆ ಅವನು ಇಡೀ ಜಗತ್ತನ್ನೇ ಏನು ಬೇಕಿದ್ರೂ ಮಾಡಬಲ್ಲ ಅಂತ. ಅತಿಕ್ರಮೇಚ್ಛ ಮಾಹಾತ್ಮ್ಯ ದಿಷ್ಟಮೇವ ಮೇತಸ್ಯ ಪರ್ಯಯಾತ್ ಅತಿಕ್ರಾಂತೆ ಚ ಲೋಕಾನಾಂ ಅಭಾವೋ ನಿಯತೋ ಭವೇತ್. ಅರ್ಜುನ ಮುಂದೆ ಹೊರಟ್ರೆ ಅವನು ಇಡೀ ಜಗತ್ತನ್ನು ನಾಶಗೊಳಿಸಬಲ್ಲ ಅಂತ, ಪ್ರಳಯ ಮಾಡಬಲ್ಲ ಅವನು, ಅಂಥ ಶಕ್ತಿ ಅವನಿಗಿದೆ ಅಂತ. ಅದರಲ್ಲೂ ಕೃಷ್ಣ ಅರ್ಜುನ ಇಬ್ಬರೂ ಸಿಟ್ಟಾಗಿ ನಿಂತರು ಅಂತ ಅಂದರೆ ತಡೆಯೋದಕ್ಕೆ ಏನೂ ಇಲ್ಲ ಅಂತ. ಅದನ್ನು ಹೇಳ್ತಾರೆ ನರನಾರಾಯಣರು ಇವರಿಬ್ಬರು. ಇವರೇ ಜಗತ್ತನ್ನು ಸೃಷ್ಟಿಸುವವರು, ಜಗತ್ತನ್ನು ನಿಯಂತ್ರಿಸುವವರು. ಕೃಷ್ಣ ಮತ್ತು ಅರ್ಜುನರ ಬಗ್ಗೆ ಹೇಳ್ತಾ ಇರೋದು. ಷಷ್ಟಾರೌ ಹ್ಯಸತಶ್ಚೋಭೌ ಸತಶ್ಚ ಪುರುಷರ್ಷಭೌ. ಇವರೇ ಇಬ್ಬರು ಸೃಷ್ಟಿಕರ್ತರು ಮತ್ತು ಸೃಷ್ಟಿಯನ್ನು ನಿಯಂತ್ರಿಸುವವರು ಕೂಡ ಅಂತ ಶಿವ ಮತ್ತು ಬ್ರಹ್ಮ ಇಬ್ಬರು ಹೇಳ್ತಾರೆ. ಅಷ್ಟು ಹೇಳ್ತಾರೆ. ಅಲ್ಲೂ ಕೂಡ ಕರ್ಣನಿಗೆ ಒಳ್ಳೆಯ ಲೋಕಗಳು ಸಿಗಲಿ. ಕರ್ಣ ಲೋಕಾನಯಂ ಮುಖ್ಯಾನ್ ಪ್ರಾಪ್ತೋತು ಪುರುಷರ್ಷಭ. ಕರ್ಣ ಸತ್ತ ಮೇಲೆ, ಸತ್ತು ಒಳ್ಳೆ ಇದು ಅಂತ, ಸತ್ತು ಅಂತ ಹೇಳಲಿಲ್ಲ, ವಿಜಯ ಅರ್ಜುನನಿಗೆ ಸಿಗಲಿ, ಕರ್ಣನಿಗೆ ಉತ್ತಮ ಲೋಕಗಳು ಸಿಗಲಿ. ವೀರೋ ವೈಕರ್ತನ ಶೂರ ವಿಜಯಸ್ತಸ್ತು ಕೃಷ್ಣಯೋ. ಗೆಲುವು ಕೃಷ್ಣಾರ್ಜುನರಿಗೆ ಸಿಗಲಿ, ಇವನಿಗೆ ಒಳ್ಳೆಯ ಲೋಕಗಳು ಸಿಗಲಿ ಅಂತ. ಅವನು ಬೇಕಿದ್ರೆ ವಸುಗಳ ಲೋಕಕ್ಕೆ ಹೋಗಲಿ, ಮರುತ್ತರ ಲೋಕಕ್ಕೆ ಹೋಗಲಿ, ಅಲ್ಲಿ ದ್ರೋಣ ಭೀಷ್ಮರು ಅಲ್ಲಿಗೆ ಹೋಗುತ್ತಾರೆ. ಮುಂದೆ ದ್ರೋಣರು ಹೋಗಿದ್ದಾರೆ, ಭೀಷ್ಮ ಹೋಗುತ್ತಾನೆ, ಅಲ್ಲಿಗೆ ಹೋಗಲಿ. ಬೇಡ, ಅವನು ಬೇಕಾದ್ರೆ ಸ್ವರ್ಗಲೋಕದಲ್ಲಿರಲಿ, ಅವನು ಯಾವ ಲೋಕ ಬೇಕಾ ಆ ಲೋಕ ಆಯ್ಕೆ ಮಾಡಿಕೊಳ್ಳಿ ಅಂತ ಅವರು ಹೇಳ್ತಾರೆ. ಅದನ್ನು ಕೇಳಿಕೊಂಡ ಇಂದ್ರ ಎಲ್ಲ ಅಲ್ಲಿ ಇದ್ದ ಎಲ್ಲರಿಗೂ ಹೇಳ್ತಾನೆ, ಶ್ರುತಂ ಭವದ್ಭಿಃ ಯತ್ ಪ್ರೋಕ್ತಂ ಭಗವದ್ಭ್ಯಾಂ ಜಗದ್ಧಿತಂ. ಇಬ್ಬರೂ ಭಗವಂತರು ಏನು ಹೇಳಿದ್ರು ಅನ್ನೋದನ್ನು ನೀವು ಕೇಳಿಸ್ಕೊಂಡ್ರಿ ಅಲ್ವಾ. ಅವ್ರು ಹೇಳಿದ್ದು ಜಗತ್ತಿನ ಹಿತವನ್ನು. ತತ್ತಥಾ ನಾನ್ಯಥಾ ತದ್ಧಿ ತಿಷ್ಠದ್ವಂ ಗತಮನ್ಯವಃ. ಅದು ಹಾಗೆಯೇ ಆಗತ್ತೆ, ಬೇರೆ ಥರ ಆಗಲ್ಲ. ಹಾಗಾಗಿ ನೀವು ಸಿಟ್ಟು ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಎರಡು ಪಕ್ಷ ಆಗಿ ವಾದ ಆರಂಭ ಮಾಡಿದಾರಲ್ಲ, ಅದು ವಿಷಮಿಸಬಾರದಲ್ಲ. ಅಲ್ಲಿ ಎರಡು ಪಕ್ಷ ಆಗಿ ಇನ್ನೇನೋ ಆಗಬಾರ್ದಲ್ಲ. ಹಾಗಾಗಿ ಅಂದರೆ ಅಲ್ಲಿ ಇಂದ್ರ ಆ ಸಮಯಕ್ಕೆ ಬೇಕಾದ್ದನ್ನು ಮಾಡ್ದ ಅಂತ. ಎರಡೂ ಅಭಿಪ್ರಾಯಗಳು ಬಂದಾಗ ಅಲ್ಲಿರುವ ಹಿರಿಯರು ಮಾಡಬೇಕಾದ ಕೆಲಸ ಅದು ಅಂತ. ಸಾಧಾರಣವಾಗಿ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನು ಪೋಷಿಸ್ತಾರೆ ಅಥವಾ ನಿರ್ಲಕ್ಷಿಸ್ತಾರೆ. ಹಿರಿಯರು ಭಿನ್ನಾಭಿಪ್ರಾಯ ಹುಟ್ಟುತ್ತಾ ಇದ್ದಂತೆಯೇ ಅದಕ್ಕೊಂದು ಪರಿಹಾರ ಕೊಟ್ಟರೆ, ಭಿನ್ನಾಭಿಪ್ರಾಯ ಅನ್ನೋದು ಅದು ಇನ್ನೊಂದು ಸ್ವರೂಪಕ್ಕೆ ತಿರುಗಿಕೊಳ್ಳೋಲ್ಲ. ಎಲ್ಲ ಕಡೆಗೂ ಅದು ಆಗಬೇಕಾಗತ್ತೆ. ಆದರೆ ಸಾಧಾರಣ ಮಾಡೋಲ್ಲ. ನಮ್ಮಲ್ಲಂತೂ ನಮ್ಮ ರಾಜಕೀಯ ಪಕ್ಷಗಳು ಅಥವಾ ಅಲ್ಲೆಲ್ಲ ಆಶ್ಚರ್ಯ ಅಂತ ಅನ್ಸುತ್ತೆ. ಯಾವತ್ತೂ ಶಮನ ಮಾಡ್ಬೋದಾಗಿತ್ತಲ್ಲ, ಅದನ್ನು ಸರಿ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ. ಬಿಗಡಾಯಿಸೋ ತನಕ ಸುಮ್ಮನೆ ಇರ್ತಾರೆ. ಇದು ಎಲ್ಲ ಕಡೆಗೂ, ಮನೆಗಳಲ್ಲೂ ಸಂಸ್ಥೆಗಳಲ್ಲೂ ಎಲ್ಲ ಕಡೆಗೆ ಇಬ್ಬರ ನಡುವೆ ಏನೋ ಬಂತು ಅಂದರೆ
ಅದೇನಾಗಲ್ಲ ಬಿಡು ಅಂತ ನಿರ್ಲಕ್ಷ್ಯ ಮಾಡ್ತಾರೆ, ಮುಂದೆ ತಿರ್ಕೊಳ್ಳುತ್ತೆ. ಆದರೆ ಒಬ್ಬ ನಾಯಕನಾದವ ಗಮನಿಸ್ತಾ ಇರಬೇಕು, ತನ್ನ ಗುಂಪಿನಲ್ಲಿ ಎರಡು ಅಭಿಪ್ರಾಯ ಇರಲೇಬಾರ್ದು ಯಾವತ್ತು. ಅಂದರೆ ಅಭಿಪ್ರಾಯ ಸ್ವಾತಂತ್ರ್ಯ ಇರಬಾರ್ದು ಅಂತಲ್ಲ, ಎರಡು ಅಭಿಪ್ರಾಯಗಳು ಅವರ ನಡುವೆ ಒಂದು ಈಗೋ ಕ್ಲಾಶೋ ಇನ್ನೊಂದು ಆಗುವಂತೆ ಬೆಳೆಯೋದಕ್ಕೆ ಬಿಡಬಾರ್ದು. ಇಂದ್ರ ಅದನ್ನು ಅಲ್ಲೇ ಕತ್ತರಿಸಿ ಅದನ್ನು ಹೇಳ್ದ, ಅದು ಹಾಗೇ ಆಗತ್ತೆ. ಇಬ್ಬರು ಹೇಳಿದವ್ರು ಯಾರು ಅಂದರೆ ದೇವರುಗಳು. ನೀವು ನಿಮ್ಮ ಸಿಟ್ಟೆಲ್ಲ ಬಿಟ್ಟು ನಿಂತ್ಕೊಳ್ಳಿ ಅಂತ ಎಲ್ಲರೂ ಒಪ್ಕೊಂಡ್ರಂತೆ. ಅದನ್ನು ಎಲ್ಲರೂ ಒಪ್ಕೊಂಡ್ರು, ಸಹಜವಾಗಿ ನಿಂತ್ಕೊಂಡ್ರು. ಸೊ ಇಲ್ಲಿ ನಾವು ಎರಡು ಪ್ಯಾಟರ್ನ್ಗಳು ನೋಡ್ಬೋದು ಸರ್. ಒಂದು ದುಶ್ಯಾಸನ ಮತ್ತು ಭೀಮನ ಮಧ್ಯೆ ನಡೆದ ಯುದ್ಧ, ಇನ್ನೊಂದು ಕರ್ಣ ಮತ್ತು ಅರ್ಜುನ. ನೋಡಿದರೆ ಅದು ಹೀಗೆ ಹಾಗೆ ಮುಗಿದ್ಬಿಡ್ತು. ಹೌದು. ಅಲ್ಲಿ ಏನೋ ಒಂದು ಸೆಟ್ ಅಂತ ಆಗಲಿ, ಅಂದರೆ ಒಂದು ಎಲ್ಲ ಸೆಟ್ ಆಗೋದಿರುತ್ತಲ್ಲ ಒಂದು, ಹೌದು, ಅದೇನೂ ಆಗಲಿಲ್ಲ. ಇಲ್ಲಿ ಎಲ್ಲವೂ ಸೆಟ್ ಆಗ್ತಾ ಇದೆ. ಬಹುನಿರೀಕ್ಷಿತ ಅಂತಂತಾರಲ್ಲ, ಆ ಥರದ್ದೊಂದು ಆಗಿರೋದು ನೋಡಿದ್ವಿ. ಬಟ್ ಆಶ್ಚರ್ಯ ಆಗಿದ್ದು ನೀವು ಹೇಳಿದ ಹಾಗೆ ಅಲ್ಲೂ ಕೂಡ ಅಭಿಪ್ರಾಯ ಭೇದಗಳಿರೋದು ಮತ್ತು ಒಂದು ಪಂಗಡಗಳು, ಅಂದರೆ ಅಲ್ಲೂ ಕೂಡ ಎರಡು ಬಣಗಳಾಗಿ ಇದು ಆಗೋದಿದೆಯಲ್ಲ, ಅದು ನನ್ನ ಪ್ರಕಾರ ಅದು ಭಾಳ ಒಳ್ಳೆಯದು. ಯಾಕೆಂತಂದರೆ ನೀವು ಹೇಳಿದ ಹಾಗೆ ಕರ್ಣನ ಬಗ್ಗೆ ಮಾತಾಡೋದಿದೆಯಲ್ಲ, ಕರ್ಣನ ಒಳ್ಳೆ ಗುಣಗಳನ್ನ ಗುರುತಿಸ್ತಾ ಇದ್ದಾರೆ ಅಂತ ಅರ್ಥ. ಕರ್ಣನ ಒಂದು ಕೆಟ್ಟ ಗುಣವನ್ನು ನಾವು ಅದಕ್ಕೆ ಅವನಿಗೆ ಶಿಕ್ಷೆ ಸಿಗ್ಬೋದು, ಅದು ಬೇರೆ ವಿಚಾರ. ಬಟ್ ಒಳ್ಳೆ ಗುಣಗಳು ಜಾಸ್ತಿ ಇದೆ ಅನ್ನೋದು ಕೆಲವೊಬ್ಬರು ಅಭಿಪ್ರಾಯ ಆದರೆ, ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು. ಹೌದು ಹೌದು ಹೌದು. ಸೊ ಹೀಗಾಗಿ ಅಲ್ಲೂ ಕೂಡ ವ್ಯಾಸರು ಕೂಡ ಬರೆದರೆ ಅಲ್ಲೂ ಕೂಡ ಕರ್ಣನ ಜೊತೆಗೆ ನಿಂತವ್ರು ಸುಮಾರು ಜನ ಇದ್ದರು. ಸೊ ಹಾಗೆ ಬಟ್ ಫೈನಲಿ ಏನಾಗಬೇಕು ಅನ್ನೋದನ್ನು ಬ್ರಹ್ಮ ಮತ್ತು ಶಿವ ಹೇಳಿದ್ದನ್ನು ಇಂದ್ರ ಎಲ್ರಿಗೂ ಹೇಳಿದ್ದನ್ನು ಕೂಡ ಕೇಳಿದ್ವಿ. ಬಟ್ ಅದು ಹೇಗಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಈ ವಿಚಾರಗಳನ್ನ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಬಹಳಷ್ಟು ದಿನಗಳಿಂದ ಬಹಳಷ್ಟು ಜನರು ಕಾಯ್ತಿರುವಂಥ ಪ್ರಸಂಗ ಅನಿಸುತ್ತೆ ಇದು. ಸೊ ನಿಮ್ಮ ಮನಸ್ಸಿಗೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕೂಡ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.